ಎರಡು ದೇಶಗಳ ನಡುವೆ ಈಗ ಯುದ್ಧ ವಿರಾಮ ಆರಂಭವಾಗಿದೆ. ಆದರೆ ಪಾಕಿಸ್ತಾನ ಪದೇ ಪದೇ ಕಾಲು ಕೆರೆದುಕೊಂಡು ಜಗಳಕ್ಕೆ ಬರ್ತಾ ಇರೋದ್ರಿಂದ ಭಾರತದ ಮುಂದಿನ ನಡೆ ಕುತೂಹಲ ಕಾರಣವಾಗ್ತಾ ಇದೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಿಂತಿಲ್ಲ. ಆಪರೇಷನ್ ಸಿಂಧೂರ ಸೇನಾ ಕಾರ್ಯಾಚರಣೆ ಮುಂದುವರೆದಿದೆ. ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಇಂಡಿಯನ್ ಆರ್ಮಿ ಟ್ವೀಟ್ ಅನ್ನ ಮಾಡಿದೆ. ಕದನ ವಿರಾಮವನ್ನ ಉಲ್ಲಂಘಿಸಿದ ಪಾಕ್ಗೆ ಭಾರತ ಈ ಮೂಲಕ ಶಾಕ್ ಕೊಟ್ಟಿದೆ. ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಲಿಕ್ಕಿದೆ ಭಾರತೀಯ ಸೇನೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಿಂತಿಲ್ಲ ಅನ್ನುವಂತಹ ಹಿಂಟನ್ನ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಕೊಟ್ಟಿರುವಂತಹದ್ದು. ಭಯೋತ್ಪಾದಕರ ವಿರುದ್ಧ ಸಾರಿದಂತಹ ಸಮರಕ್ಕಿಟ್ಟಂತಹ ಹೆಸರೇ ಆಪರೇಷನ್ ಸಿಂಧೂರ. ಇದೇ ಆಪರೇಷನ್ ಸಿಂಧೂರ ಅಡಿಯಲ್ಲಿ ಪಾಕಿಸ್ತಾನಕ್ಕೆ ನುಗ್ಗಿ ಏರ್ ಸ್ಟ್ರೈಕ್ ಮಾಡಿ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡುವಂತಹ ಕೆಲಸ ಆಗಿತ್ತು. ಈಗ ಆಪರೇಷನ್ ಸಿಂಧೂರ ಮುಂದುವರಿಯುತ್ತೆ ಅನ್ನುವಂತಹ ಹಿಂಟು ಸಿಕ್ಕಿದೆ. ಇಂಡಿಯನ್ ಆರ್ಮಿ ಮಾಡಿರುವಂತಹ, ಇಂಡಿಯನ್ ಏರ್ ಫೋರ್ಸ್ ಮಾಡಿರುವಂತಹ ಟ್ವೀಟ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಕದನ ವಿರಾಮ ಘೋಷಣೆಯ ಬಳಿಕ ಪಾಕಿಸ್ತಾನದ ವಿರುದ್ಧ ನಡೆಸ್ತಾ ಇದ್ದಂತಹ, ಭಯೋತ್ಪಾದಕರ ವಿರುದ್ಧ ನಡೆಸ್ತಾ ಇದ್ದಂತಹ ಕಾರ್ಯಾಚರಣೆ ನಿಂತಿಲ್ಲ ಅನ್ನೋದನ್ನ ಈ ಮೂಲಕ ಇಂಡಿಯನ್ ಆರ್ಮಿ ಖಚಿತಪಡಿಸ್ತಾ ಇದೆ. ಅದರ ನಡುವೆ ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಒಂದು ಸುದ್ದಿಗೋಷ್ಠಿ ರಕ್ಷಣಾ ಇಲಾಖೆಯ ಕಡೆಯಿಂದ ಆಗ್ತಾ ಇದೆ. ಆ ಸುದ್ದಿಗೋಷ್ಠಿಯಲ್ಲಿ ಪಾಕಿಸ್ತಾನದ ವಿರುದ್ಧ, ಭಯೋತ್ಪಾದಕರ ವಿರುದ್ಧ ಕಾರ್ಯಾಚರಣೆಯನ್ನು ಮುಂದುವರಿಸುವಂತಹ ಮಾಹಿತಿಯನ್ನು ಕೊಡುವಂತಹ ಸಾಧ್ಯತೆ ಇದೆ. ಯಾವಾಗ ಭಾರತದಿಂದ ಪಾಕಿಸ್ತಾನದ ಮೇಲೆ ದೊಡ್ಡ ಮಟ್ಟದಲ್ಲಿ ಅಟ್ಯಾಕ್ ಆಯಿತು, ಪಾಕಿಸ್ತಾನ ಅಮೆರಿಕದ ಕಾಲನ್ನು ಹಿಡಿದು ಯುದ್ಧ ವಿರಾಮವನ್ನು ಘೋಷಣೆ ಮಾಡಿಸಿತ್ತು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ್, ಯಾವಾಗ ಕದನ ವಿರಾಮ ಘೋಷಣೆ ಆಯಿತು, ಆಪರೇಷನ್ ಸಿಂಧೂರ ಸ್ಟಾಪ್ ಆಯಿತು ಅಂತಲೇ ಎಲ್ಲರೂ ಕೂಡ ಅಂದುಕೊಂಡಿದ್ರು. ಬಟ್ ಈ ಹಿಂದೆನೇ ರಕ್ಷಣಾ ಸಚಿವರು ಒಂದು ಹಿಂಟನ್ನು ಕೊಟ್ಟಿದ್ರು, ಮಾತು ಹೇಳಿದ್ರು. ಆಪರೇಷನ್ ಸಿಂಧೂರ ಕೇವಲ ಟ್ರೇಲರ್ ಅಷ್ಟೇ, ಅಭಿ ಪಿಕ್ಚರ್ ಬಾಕಿ ಹೈ ಅಂತ ಹೇಳಿದ್ರು. ಈಗ ಇಂಡಿಯನ್ ಆರ್ಮಿ ಕೊಡ್ತಾ ಇರುವಂತಹ ಈ ಹಿಂಟನ್ನು ನೋಡಿದ್ರೆ ಆಪರೇಷನ್ ಸಿಂಧೂರ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಇದು ಪಾಕಿಸ್ತಾನದ ಟೆನ್ಷನ್ ಅನ್ನು ಮತ್ತಷ್ಟು ಜಾಸ್ತಿ ಮಾಡಬಹುದಾ ಅಂತ ಹೇಳಿ? ಪ್ರೇಮ್, ಖಂಡಿತ ಪಾಕಿಸ್ತಾನಕ್ಕೆ ಮತ್ತಷ್ಟು ಶಾಕ್ ಕಾದಿದೆ ಅಂತ ಹೇಳಿದ್ರೆ ಯಾವುದೇ ರೀತಿಯ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತಂದ್ರೆ ಕದನ ವಿರಾಮ ಘೋಷಣೆ ಆದ ಬಳಿಕ ಪಾಕಿಸ್ತಾನ ಅದನ್ನು ಉಲ್ಲಂಘನೆ ಮಾಡಿ ಭಾರತಕ್ಕೆ ಕಾಲು ಕೆರೆದುಕೊಂಡು ಬರ್ತಾ ಇತ್ತು. ಆದರೆ ಅದಾದ ಮೇಲೆ ಎಲ್ಲೋ ಒಂದ್ ಕಡೆ ಊಹಾಪೋಹಗಳು ಸುದ್ದಿ ಹರಿದಾಡ್ತಾ ಇದ್ದು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಿಂತಿದೆ ಅನ್ನುವಂಥದ್ದು. ಆದರೆ ಆ ರೀತಿಯ ಯಾವುದೇ ಊಹಾಪೋಹಗಳಿಗೆ ಎಡೆ ಕೊಡಬೇಡಿ, ಕಿವಿ ಕೊಡಬೇಡಿ ಅಂತೇಳಿ ಇಂಡಿಯನ್ ಏರ್ ಫೋರ್ಸ್ ಈಗ ಸ್ವತಃವಾಗಿ ಪ್ರಕಟಣೆಯನ್ನು ಬಿಟ್ಟಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಿಲ್ಲುವ ಮಾತೇ ಇಲ್ಲ, ಇನ್ನೂ ಕೂಡ ಚಾಲ್ತಿಯಲ್ಲಿದೆ. ಅದು ಹೇಗೆ ಆಗ್ತಾ ಇದೆ ಕಾರ್ಯಾಚರಣೆ ಅನ್ನೋದನ್ನ ಸೂಕ್ತ ಸಮಯದೊಂದಿಗೆ ವಿವರಗಳನ್ನು ನಾವು ನಿಮಗೆ ನೀಡ್ತೀವಿ ಅನ್ನುವಂಥ ಮಾಹಿತಿಯನ್ನು ಹಂಚ್ಕೊಂಡಿರುವಂಥದ್ದು. ಸೂಕ್ತ ಸಮಯದಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಹೇಗಾಗ್ತಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಈಗ ಮುಂದಾಗ್ತಾ ಇರುವಂಥದ್ದು. ಯಾಕೆಂತಂದರೆ ಈಗಾಗಲೇ ಭಾರತ ಮಾಡಿರುವಂಥ ದಾಳಿಗೆ ಪಾಕಿಸ್ತಾನ ಪದರುಗುಟ್ಟು ಹೋಗಿದೆ. ಮೊನ್ನೆ ಕೂಡ ಬ್ರಹ್ಮೋಸ್ ಕ್ಷಿಪಣಿ ಬಳಕೆ ಮಾಡಿದ್ರಿಂದಾಗಿ ಅಮೆರಿಕದ ಕಾಲು ಹಿಡಿದು ಕದನ ವಿರಾಮವನ್ನು ಘೋಷಣೆ ಮಾಡಿ ಕದನ ವಿರಾಮ ಮಾಡಿ ಅಂತೇಳಿ ಬೇಡ್ಕೊಂಡಿತ್ತು. ಈಗ ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಮಾಡ್ತಿದೆ ಪಾಕಿಸ್ತಾನಕ್ಕೆ. ಮತ್ತಷ್ಟು ಶಾಖ ಕಾದಿದೆ. ಇನ್ನಷ್ಟು ಶಸ್ತ್ರಾಸ್ತ್ರಗಳನ್ನು ಬಳಕೆ ಮಾಡಿಕೊಂಡು ಪಾಕಿಸ್ತಾನವನ್ನು ಬಿಸಿ ಮುಟ್ಟಿಸುವಂಥ ಕೆಲಸ ಭಾರತೀಯ ವಾಯುಸೇನೆ ಮಾಡುತ್ತೆ ಅನ್ನೋದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಸುದ್ದಿಗೋಷ್ಠಿಗಳನ್ನು ಭಾರತೀಯ ವಾಯುಸೇನೆ ಮಾಡುತ್ತೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಾವುದೇ ಕಾರಣಕ್ಕೂ ನಿಂತಿಲ್ಲ, ಮುಂದುವರಿತಾ ಇದೆ ಅನ್ನುವಂಥ ಮಾಹಿತಿಯನ್ನು ಹಂಚ್ಕೊಂಡಿರುವಂಥದ್ದು. ಪದೇ ಪದೇ ಕಾಲು ಕೆರ್ಕೊಂಡು ಬರ್ತಾ ಇದ್ದು ಅಂದರೆ ಕದನ ವಿರಾಮ ಉಲ್ಲಂಘನೆ ಮಾಡ್ತಾ ಇರುವಂಥ ಪಾಕ್ಗೆ ಈ ಬಾರಿ ಮತ್ತಷ್ಟು ದೊಡ್ಡ ಮಟ್ಟದ ಬಿಸಿ ಮುಟ್ಟೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಪ್ರೇಮ್, ಓಕೆ, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.